ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯ ಪ್ರವೇಶ ಪಾಠದ 18ನೇ ಪ್ರಶ್ನೆ, ಋತುಬಂಧ ಎಂದರೇನು? ನೀವು ಋತುಚಕ್ರ ಅನ್ನುವುದರ ಬಗ್ಗೆ ಕೇಳಿದ್ದೀರಾ? ಮಹಿಳೆಯರಲ್ಲಿ ಋತುಚಕ್ರ, ಸಾಮಾನ್ಯವಾಗಿ ಪೀರಿಯಡ್ಸ್ ಅಥವಾ ಮಂತ್ಲಿ ಸೈಕಲ್ ಅನ್ನೋದನ್ನ ಕೇಳಿರಬಹುದು. ಈಗ ಪ್ರೌಢಾವಸ್ಥೆಗೆ ಬಂದಾಗ ಸ್ತ್ರೀಯರಲ್ಲಿ ಏನಾಗ್ತದೆ ಅಂದ್ರೆ ಒಂದಿಷ್ಟು ಬದಲಾವಣೆಗಳು ಕಂಡು ಬರ್ತವೆ. ಪ್ರೌಢಾವಸ್ಥೆಯ ಬದಲಾವಣೆಗಳು ಅಂತ ಹೇಳ್ತೀವಿ. ಅದರಲ್ಲಿ ಋತುಚಕ್ರ ಕೂಡ ಒಂದು. ಈ ಋತುಚಕ್ರ ಅಂದ್ರೇನು? ಸ್ತ್ರೀಯರ ಅಂಡಾಶಯದಲ್ಲಿ 2 ಅಂಡಾಶಯ ಇರುತ್ತೆ. ಪ್ರತಿ ತಿಂಗಳು ಒಂದ್ ಅಂಡಾಶಯದಲ್ಲಿ ಈ ತಿಂಗಳು ಅಂಡಾಣು ಬಿಡುಗಡೆ ಆದ್ರೆ ಮುಂದಿನ ತಿಂಗಳಲ್ಲಿ ಮತ್ತೊಂದು ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗಿರ್ತದೆ. ಈಗ ಆ ಅಂಡಾಣು ಏನಿದೆ ಅದು ವೀರ್ಯಾಣುವಿನ ಜೊತೆ ಸೇರಿ ಆ ನಿಷೇಚನವನ್ನ ಹೊಂದಿದ್ರೆ, ಸಂಯೋಗವನ್ನ ಹೊಂದಿ ನಿಷೇಚನವನ್ನ ಹೊಂದಿದ್ರೆ ಅವಾಗ ಯುಗ್ಮಜ ಉಂಟಾಗಿ ಅದರಿಂದ ಭ್ರೂಣ ಉಂಟಾಗ್ತದೆ. ಆ ಭ್ರೂಣವನ್ನ ಪೋಷಿಸುವಂತಹ ಸಲುವಾಗಿ ಸ್ತ್ರೀಯರಲ್ಲಿ ಗರ್ಭಾಶಯದಲ್ಲಿ ಅದು ರಚನೆಯನ್ನ ಉಂಟು ಮಾಡ್ಕೊಂಡಿರುತ್ತೆ. ಅಲ್ಲಿ ದಪ್ಪವಾದ ಸ್ಪಂಜಿನಂತಹ ಭಿತ್ತಿಯನ್ನ, ಅದಕ್ಕೆ ರಕ್ತವನ್ನ ಕೊಟ್ಟು ಪೋಷಣೆ ಮಾಡುವಂತಹ ಒಂದು ಸಿಸ್ಟಮ್ ಅಲ್ಲಿ ರೆಡಿ ಆಗಿರುತ್ತೆ. ಆದ್ರೆ ಯಾವಾಗ ಅಂಡಾಣು ವೀರ್ಯಾಣುವಿನ ಜೊತೆ ಸಂಯೋಗ ಹೊಂದುತ್ತಾ ಇಲ್ಲ ಅವಾಗ ಅದು ಅನಾವಶ್ಯಕ ಅಲ್ವಾ? ಅದು 1-2 ದಿನ ಇದ್ದು ಆಮೇಲೆ ಕಳಚಿ ಬೀಳುತ್ತೆ. ಅದು ರಕ್ತ ಮತ್ತೆ ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತೆ. ಅದನ್ನ ಋತುಚಕ್ರ ಅಂತ ಕರಿತೀವಿ. ಆದ್ರೆ ಇಲ್ಲಿ ಕೇಳಿರುವಂತದ್ದು ಋತುಚಕ್ರ ಅಲ್ಲ, ಇಲ್ಲಿ ಕೇಳಿರುವಂತದ್ದು ಋತುಬಂಧ. ಹಾಗಿದ್ರೆ ಋತುಬಂಧ ಎಂದರೇನು ಅಂದ್ರೆ, ಸ್ತ್ರೀಯರಲ್ಲಿ 45ರಿಂದ 50 ವರ್ಷ ವಯಸ್ಸಿನಲ್ಲಿ ಋತುಚಕ್ರವು ನಿಲ್ಲುವುದನ್ನು ಋತುಬಂಧ ಎಂದು. ನೀವು ನೋಡಿರಬಹುದು, ಸ್ತ್ರೀಯರಲ್ಲಿ ಕೆಲವೊಬ್ರು 45-50 ವರ್ಷ ದಾಟಿದ ಮೇಲೆ ಮಂಡಿ ನೋವು ಸ್ಟಾರ್ಟ್ ಆಗಿದೆ, ಹಿಮ್ಮಡಿ ನೋವು ಸ್ಟಾರ್ಟ್ ಆಗಿದೆ, ಈ ತರ ಬಹಳಷ್ಟು ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ ಅಲ್ವಾ? ಇದೆಲ್ಲ ಆ ಈ ಋತುಬಂಧದ ಕಾರಣದಿಂದಲೇ ಕೆಲವೊಮ್ಮೆ ಆಗಿರುತ್ತೆ. ಇಲ್ಲಿ ಋತುಬಂಧ ಅಂದ್ರೆ ಏನು? ಈ ರೀತಿ ಋತುಚಕ್ರ ಆಗ್ತಾ ಇರ್ತದಲ್ಲ, ಇದು ಹದಿಹರೆಯದ ವಯಸ್ಸಿನಿಂದ, ಕೆಲವೊಬ್ಬರಿಗೆ 12ನೇ ವಯಸ್ಸಿನಲ್ಲಿ, ಈ ರೀತಿಯಾಗಿ 19ನೇ ವರ್ಷದವರೆಗೂ ಯಾವಾಗ ಬೇಕಾದ್ರೂ ಕೆಲವೊಬ್ಬರಿಗೆ ಋತುಚಕ್ರ ಪ್ರಾರಂಭವಾಗಬಹುದು. ಈಗ ಆ ರೀತಿ ಪ್ರಾರಂಭವಾದಂತಹ ಋತುಚಕ್ರ 45-50ನೇ ವರ್ಷಕ್ಕೆ ಬಂದಾಗ ಅದು ನಿಂತು ಹೋಗ್ತದೆ. ಅದನ್ನ ಋತುಬಂಧ ಅಂತ ಕರೀತಾರೆ. ಆದ್ರೆ ಈ ಋತುಬಂಧ ಏನಿದೆ, ಇದು ಡೆಫಿನೇಷನ್ ಇಷ್ಟ ಕೇಳಿದ್ರೆ ಸಾಕು. ಬಟ್ ಈ ಋತುಬಂಧ ಏನಿದೆ ಇದು ಮಹಿಳೆಯರಲ್ಲಿ ಹಾರ್ಮೋನ್ ವ್ಯತ್ಯಾಸವನ್ನ ಉಂಟು ಮಾಡುತ್ತೆ. ಇದರ ಕಾರಣದಿಂದ ಹೆಚ್ಚಿನ ಮೂಡ್ ಸ್ವಿಂಗ್ಸ್ ಆಗುವಂತದ್ದು ನೀವು ಗಮನಿಸಿರ್ಬಹುದು. ಆ ಏಜ್ ಅಲ್ಲಿ ಇದ್ದವರಿಗೆ ಬಹಳ ಬೇಗ ಸಿಟ್ಟು ಬರುವಂತದ್ದು, ಸಣ್ಣ ಪುಟ್ಟದಕ್ಕೂ ಕಿರಿಕಿರಿ ಆಗುವಂತದ್ದು, ಈ ರೀತಿಯಾದಂತಹ ಸಣ್ಣ ಪುಟ್ಟದಕ್ಕೂ ಕಿರಿಕಿರಿ ಮಾಡ್ಕೊಳ್ತಾರೆ, ಸಿಟ್ಟು ಮಾಡ್ಕೊಳ್ತಾರೆ. ಇದೆಲ್ಲ ಸಾಮಾನ್ಯವಾಗಿ ಆ ವರ್ಷದಲ್ಲಿ ಋತುಬಂಧದ ಸಮಯ ಅಂತ ಏನ್ ಹೇಳ್ತೀವಲ್ಲ, ಆ ಸಮಯದಲ್ಲಿ ಕಂಡು ಬರುವಂತಹ ಲಕ್ಷಣಗಳಾಗಿವೆ. ಇದೇನಾಯ್ತು ಇವರಿಗೆ ಅಂತ ಅನ್ಕೊಳ್ಳೋದಲ್ಲ, ಅವರಿಗೆ ಎಲ್ಲರ ಸಹಕಾರ ಬೇಕಾಗಿರುತ್ತೆ, ಸಮಾಜದ ಸಹಕಾರ, ಕುಟುಂಬದ ಸಹಕಾರ ಬೇಕಾಗಿರುತ್ತೆ. ಹಾಗಾಗಿ ಅಂತಹ ಮಹಿಳೆಯರು ಯಾರಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿದ್ರೆ ಅವರಿಗೆ ನಿಮ್ಮ ಸಹಕಾರವನ್ನ ಕೊಡ್ಬೇಕು, ತಾಳ್ಮೆಯಿಂದ ಅವರನ್ನ ಅನುಸರಿಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡುವಂತದ್ದು. ಯಾಕಂದ್ರೆ ಆ ಸಮಯದಲ್ಲಿ ಅವರ ಮನಸ್ಥಿತಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗಿರುವುದರಿಂದ ಮನಸ್ಥಿತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಅದನ್ನ ಸುಧಾರಿಸಿಕೊಂಡು ಹೋಗುವಂತದ್ದು. ಆದ್ರೆ ಇದನ್ನೆಲ್ಲ ಬರೆಯುವಂಥದ್ದು ಬೇಡ. ಋತುಬಂಧ ಎಂದರೇನು ಅಂತ ಕೇಳಿದ್ರೆ, ಸ್ತ್ರೀಯರಲ್ಲಿ 45ರಿಂದ 50 ವರ್ಷ ವಯಸ್ಸಿನಲ್ಲಿ ಋತುಚಕ್ರವು ನಿಲ್ಲುವುದನ್ನು ಋತುಬಂಧ ಎನ್ನುವರು ಅಂತ ಬರೆದ್ರೆ ಸಾಕು. ಈ ಸಮಯದಲ್ಲಿ ಕೆಲವೊಮ್ಮೆ ಈ ಪೀರಿಯಡ್ಸ್ ಏನಿದೆ ಅದು ಹೆಚ್ಚು ಕಡಿಮೆ ಆಗುವಂತದ್ದು. ಸಾಮಾನ್ಯವಾಗಿ ತಿಂಗಳಿಗೆ ಒಂದು ಬಾರಿ ಋತುಚಕ್ರ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಈ ಸಮಯದಲ್ಲಿ 3ನೇ ತಿಂಗಳು, ಕೆಲವೊಬ್ಬರಿಗೆ ವರ್ಷಕ್ಕೆ ಎಲ್ಲೋ 1 ವರ್ಷ ಬಿಟ್ಟಾಗುವಂತದ್ದು, ಈ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಕಂಡು ಬರ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಹರಿದು ಹೋಗುವಂತದ್ದು, ಇದೆಲ್ಲ ಈ ಸಂದರ್ಭದಲ್ಲಿ ಕಂಡು ಬರುವಂತಹ ಸಾಮಾನ್ಯ ಲಕ್ಷಣ ಆಗಿರ್ತದೆ. ಥ್ಯಾಂಕ್ ಯು.